ಮಾನವೀಯತೆ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಚಿಕ್ಕಬಳ್ಳಾಪುರದಲ್ಲಿ ಕಾಣಿಸಿಕೊಂಡಿದೆ. ನಿರಾಶ್ರಿತರ ಕಾಲೋನಿಯಲ್ಲಿ ಸಾವಿರಾರು ಕುಟುಂಬಗಳಿಗೆ ನೆರವು ನೀಡುವ ಮೂಲಕ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಮಾನವೀಯತೆ ಮೆರೆದಿದ್ದಾರೆ. ಚಿಕ್ಕಬಳ್ಳಾಪುರದ ಕಂದವಾರದಲ್ಲಿರುವ ನಿರಾಶ್ರಿತರ ಕಾಲೋನಿಯಲ್ಲಿ ಇಂದು ವಿಶೇಷ ಕಾರ್ಯಕ್ರಮ ನಡೆಯಿತು. ಸಮಾಜ ಸೇವಕ ಸಂದೀಪ್ ರೆಡ್ಡಿ ಅವರ ನೇತೃತ್ವದಲ್ಲಿ ಸುಮಾರು 10,000 ಬೆಡ್ಶೀಟ್ಗಳು ಹಾಗೂ ಬ್ಯಾಗ್ಗಳನ್ನು ಅಗತ್ಯವಿರುವ ಕುಟುಂಬಗಳಿಗೆ ವಿತರಿಸಲಾಯಿತು. ಸರ್, ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಯಲಹಂಕದ ಜನಪ್ರಿಯ ಶಾಸಕರಾದ ವಿಶ್ವನಾಥ್ ಅಣ್ಣ ಅವರು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರು. ಇಡೀ ಅವರ ತಂಡ ಬಂದಿತ್ತು. ತುಂಬ ಖುಷಿಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ನಾವೇನು ಇಡೀ ಚಿಕ್ಕಬಳ್ಳಾಪುರ ನಗರದಲ್ಲಿ ಸುಮಾರು ಒಂದು 10,000 ಹೊದಿಕೆಗಳು, ಬೆಡ್ಶೀಟ್ಗಳನ್ನ ಜೊತೆಗೆ ಜೂಟ್ ಬ್ಯಾಗ್ಸ್ನ ಪ್ಲಾಸ್ಟಿಕ್ ಮುಕ್ತ ಮಾಡೋ ಕಡೆಗೆ ಕೊಡೋಂತಹ ಒಂದು ಕೆಲಸಕ್ಕೆ ಚಾಲನೆ ಕೊಡಬೇಕಾಗಿತ್ತು. ವಿಶ್ವಣ್ಣನವರು ಕರೆದ್ವಿ. ನಮ್ಮ ಆಹ್ವಾನವನ್ನು ಮನ್ನಿಸಿ ಅವರು ಬಂದು ಇವತ್ತು ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿದ್ರು. ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಈಗ ತಾನೇ ಮುಗಿದಿದೆ. ನಿಜಕ್ಕೂ ಖುಷಿ ಆಯಿತು. ಅಂತಹ ಒಬ್ಬ ಮುತ್ಸದ್ದಿ ನಾಯಕ, ಅಭಿವೃದ್ಧಿಯ ಹರಿಕಾರ ಅವರು ನನ್ನಂಥ ಒಬ್ಬ ಸಾಮಾನ್ಯ ಯುವಕನನ್ನು ನೋಡಿ ನಿನಗೆ ಒಂದು ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿದಾಗ ನಮ್ಮಲ್ಲಿರೋ ಆತ್ಮವಿಶ್ವಾಸ 100 ಪಟ್ಟು ಜಾಸ್ತಿ ಆಗುತ್ತೆ. ಆ ಒಂದು ಕೆಲಸವನ್ನು ಇವತ್ತು ಅಣ್ಣ ಮಾಡಿಬಿಟ್ಟು ಹೋಗಿದ್ದಾರೆ. ಅವರ ಏನು ಆಶಯ ಇದೆ ಅದಕ್ಕೆ ಯಾವತ್ತೂ ಚ್ಯುತಿ ಬರ್ದಿರೋ ಹಂಗೆ, ಅವರಿಗೆ ಹೆಮ್ಮೆ ತರೋ ಹಂಗೆ ನಾನು ನಡ್ಕೊತೀನಿ ಅನ್ನೋದು ನನ್ನ ಭಾವನೆ. ಈಗ ಅವರು ನಾನು ಆಗಲೇ ಹೇಳ್ದಂಗೆ ತುಂಬ ಅನುಭವಿ ರಾಜಕಾರಣಿಯವರು. ಅವರು ಹೇಳಿದಾಗೇನೆ ಏನೋ ಒಂದಷ್ಟು ಸಣ್ಣ ಪುಟ್ಟ ಗೊಂದಲಗಳ ಕಾರಣದಿಂದ ಯಾವುದೇ ಕಾರಣ ಇಲ್ಲದೆ ಇದ್ರೂ ಸಹ ನನಗೆ ಜಿಲ್ಲಾಧ್ಯಕ್ಷ ಪಟ್ಟ ಬಂದಿದ್ದು ನನಗೆ ಹೋಯ್ತು. ಅದೇನು ತೊಂದರೆ ಇಲ್ಲ. ಆದರೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ತಾರೆ. ಅಂದರೆ ಯಾರು ಏನೋ ಮಾಡೋಕ್ಕೆ ಹೋದರೆ ಅದು ವರವಾಗಿ ಪರಿಣಾಮ ಆಗುತ್ತೆ. ಆ ಒಂದು ಪ್ರಸಂಗ ನನಗೆ ಇಡೀ ರಾಜ್ಯದಲ್ಲಿ ಸಂದೀಪ್ ರೆಡ್ಡಿ ಯಾರು ಅನ್ನೋದನ್ನು ತೋರಿಸ್ಕೊಟ್ಟು, ನನಗೆ ಯಾವುದೋ ಒಂದು ಪದವಿ ಇರಲೇಬೇಕು ಅಂತಿಲ್ಲ ಸೇವೆ ಮಾಡೋಕ್ಕೆ. ಅದು ನನ್ನ ಪಕ್ಷದ ಸೇವೆ ಇರ್ಬೋದು ಅಥವಾ ಜನಗಳ ಸೇವೆ ಇರ್ಬೋದು. ಯಾವುದೇ ಪದವಿ ಇಲ್ಲದೇ ಇದ್ದರೂ ಸಹ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದೆಲ್ಲ ಈಗ ಮುಗಿದು ಹೋದಂತಹ ಅಧ್ಯಾಯ. ಈಗ ಏನಿದ್ರೂ ಮುಂದೆ ನನ್ನ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಿ 2028ಕ್ಕೆ ನನ್ನ ನಮ್ಮ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಏನೇನು ಕೆಲಸ ಮಾಡಬೇಕು, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಎಸ್ಆರ್ ವಿಶ್ವನಾಥ್ ಭಾಗವಹಿಸಿದ್ದರು. ಅವರ ಜೊತೆ ಪುತ್ರ ಅಲಕ್ ವಿಶ್ವನಾಥ್ ಹಾಗೂ ಬಿಜೆಪಿ ಮುಖಂಡರು ಕೂಡ ಹಾಜರಾಗಿ ಫಲಾನುಭವಿಗಳಿಗೆ ಬೆಡ್ಶೀಟ್ಗಳನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ನಾಯಕರು, ಸಮಾಜದಲ್ಲಿ ಇಂತಹ ಸೇವಾ ಮನೋಭಾವ ಬೆಳೆಸಿಕೊಳ್ಳುವುದು ಅಗತ್ಯ ಎಂದು ತಿಳಿಸಿದರು. ನಿರಾಶ್ರಿತರ ಕುಟುಂಬಗಳ ಮುಖದಲ್ಲಿ ಸಂತೋಷದ ನಗು ಮೂಡಿದ ಕ್ಷಣಗಳು ಎಲ್ಲರ ಮನಸ್ಸು ಮುಟ್ಟುವಂತಾಗಿತ್ತು. ಸೀಮಿತವನ್ನ ಶಿವಲಿಂಗೇಗೌಡರು ಕಳ್ಕೊಂಡಿದ್ರು ಅಂತ ಅನಿಸ್ತದೆ ನಮಗೆ. ಯಾಕಂದ್ರೆ ನಾವು ಬಾವಿಯಲ್ಲಿ ಇದ್ದಿದ್ದರಿಂದ ಆ ಸಂದರ್ಭದಲ್ಲಿ ಅವ್ರು ಏನು ಬೈದ್ರು ನಮಗೂ ಗೊತ್ತಾಗ್ಲಿಲ್ಲ. ಹೊರಗಡೆ ಹೋಗಿ ಮಾಧ್ಯಮಗಳಲ್ಲಿ ನೋಡಿದ್ಮೇಲೆ ಗೊತ್ತಾಗಿರ್ತಕ್ಕಂಥದ್ದು. ಅದಾದ್ಮೇಲೆ ಮಧ್ಯಾಹ್ನ ಮೇಲೆ ನಾವು ಕೂಡ ಸಾಕಷ್ಟು ಗಲಾಟೆಗಳನ್ನು ಕೂಡ ನಾವು ಮಾಡಿದ್ದೀವಿ. ಸೊ ಅವ್ರಿಗೇನು ಅಂದರೆ ಮಂತ್ರಿ ಆಗ್ಬೇಕು ಅರ್ಜೆಂಟು. RSS ಬೈದ್ರೆ ಮಂತ್ರಿ ಮಾಡ್ತಾರೆ ಅಂತೇಳಿ ಅವ್ರ ತಲೆಯಲ್ಲೈತೆ. ಪ್ರಿಯಾಂಕಾ ಖರ್ಗೆ ಅವರು ಅದೇನೆ RSS ಬೈದು ಅವ್ರು ಉಪಮುಖ್ಯಮಂತ್ರಿ ಆಗಬೇಕು. ಸಿದ್ದರಾಮಯ್ಯ RSS ಬೈದು ಮುಖ್ಯಮಂತ್ರಿ ಕಂಟಿನ್ಯೂ ಆಗಬೇಕು. ಸೊ ಈ ಥರದವರ ತಲೆಯಲ್ಲಿ ಬಂದಿರತಕ್ಕಂಥದ್ದು. ಇದನ್ನು ನಾವು ಸಹಿಸೋಕ್ಕಾಗೋದಿಲ್ಲ. ನಿನ್ನೆ ನಾವು ಅನ್ಅಫಿಷಿಯಲಿ ಹೇಳಿದ್ದೀವಿ ಶಿವಲಿಂಗೇಗೌಡರಿಗೆ, ನೀನು ಅವ್ರಿಗೇನ ಅಂದಾಗ ನಮಗೇನ ಅಂದಿತ್ತು ಅಂದರೆ ಅದು ಕತೆ ಬೇರೆ ಇರ್ತಾಯಿತ್ತು ಅಂತೇಳಿ. ಮುಂದೆ ಅಂತೂ ಅವ್ರಿಗೆ ನಮ್ದು ಏನು ಬಡ್ಜೆಟ್ ಸೆಷನ್ ನಡೀತದೆ ಅವ್ರಿಗಂತೂ ಹಿಗ್ಗಾಮುಗ್ಗ ತಗೊತೀವಿ. ಯಾಕಂದರೆ ನಾವು ಕ್ಷಮಾಪಣೆಯನ್ನು ಕೇಳೋಕ್ಕೂ ಬಿಡಲಿಲ್ಲ. ತಗೊಂಬೇಡ್ರಿ, ಕ್ಷಮಾಪಣೆ ಕೇಳಬೇಡ್ರಿ, ರೆಕಾರ್ಡಲ್ಲಿ ಹಂಗೆ ಇರಲಿ ಅವೆಲ್ಲ ಅಂತೇಳಿ. ಯಾಕಂದರೆ ನಾಳೆ ನಾವು ಮಾತಾಡಿದಾಗ ಸ್ಪೀಕರ್ ಏನು ಕ್ರಮ ತಗೊಂತಾರೆ ಅಂತ ಮಾಡಬೇಕಲ್ಲ. ಸ್ಪೀಕರ್ ಗೊತ್ತು, ಎಲ್ಲ ಕೇಳಿಸ್ಕೊಂಡವ್ರೆ, ನಗ್ತಾರೆ. ಅವ್ರು ಬೈತಾ ಇದ್ರೆ ಅದರ ಕಡೆಗೆ ಸ್ಪೀಕರ್ ಕೂಡ ಒಂದು ಸೈಡು ಇವತ್ತು ಮಾತಾಡಿರ್ತಕ್ಕಂಥದ್ದು ಅಷ್ಟೊಂದು ಸಮಂಜಸ ಅನಿಸ್ಲಿಲ್ಲ. ಅವ್ರಿಬ್ಬರನ್ನೂ ನೋಡ್ಕೊಬೇಕು. ಅವರು ಇಬ್ಬರು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಅದನ್ನು ಕೆಲಸ ಮಾಡಲಿಲ್ಲ. ಶಿವಲಿಂಗೇಗೌಡರಿಗೆ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ತಾವು ನೋಡಿದ್ದೀರಿ ಎಷ್ಟು ಚೆನ್ನಾಗಿ ಸಂಸ್ಕೃತದಲ್ಲಿ ಜನಗಳು ಅವರಿಗೆ ಚೀಮಾರಿಯನ್ನು ಹಾಕ್ತಾ ಇದ್ದಾರೆ ಅಂತೇಳಿ. ಇದೆಲ್ಲ ಅವ್ರಿಗೆ ಬೇಕಾಗಿರಲಿಲ್ಲ. ಅವರು ಮತ್ತು ಇವತ್ತು ಅವ್ರ ಕ್ಷೇತ್ರದಲ್ಲೂ ಕೂಡ ಪ್ರತಿಭಟನೆಗಳು ಚೀಮಾರಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇನೋ ಊರ ದಾರಿಯಲ್ಲಿ ಹೋಗೋ ಮಾರಿನ ಒಳಗಡೆ ಬಿಟ್ಕೊಂಡ್ರು ಅಂತೇಳಿ ಇವತ್ತು RSS ಬಗ್ಗೆ ಅವರು ಭಾಳ ಕೇವಲವಾಗಿ ಟೀಕೆ ಮಾಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಆ ಪರಿಣಾಮ ಎದುರಿಸ್ತಾರೆ ಅವರು. ನಿನ್ನೆ ನಮ್ಮ ಸುನೀಲ್ ಅವರು ಕೂಡ ಅವ್ರು ಹಿಂದೆ ಏನು ಮಾತಾಡಿದ್ರು ಕಡದಿಂದ ತೆಗೆದವ್ರು ಹೇಳವ್ರೆ, ಚಂಡ ಅಂತ ಹೇಳವನೆ, ಇನ್ನೇನೋ ಬೈದಿರ್ತಕ್ಕಂಥ ಕೆಟ್ಟದಾಗ ಬೈದಿರ್ತಕ್ಕಂಥದ್ದು. ಅದೇನೋ ಅವರು ಅಭ್ಯಾಸ ಮಾಡ್ಕೊಂಡವ್ರೆ ಅಂತ ಕಾಣ್ತದೆ. ಅದು ಅಧಿವೇಶನದಲ್ಲಿ ಮಾತಾಡಬಾರ್ದು. ಈಗ ಉತ್ತರ ಕರ್ನಾಟಕದ ಜನ ಮಾತಾಡೋಂಥ ಭಾಷೆ ಬೇರೆ ಇದೆ. ಯಾರಾದರೂ ಒಳಗಡೆ ಮಾತಾಡ್ತಾರಾ? ಅದು ಅವ್ರ ಹಳ್ಳಿಗಳಲ್ಲಿ ಮಾತಾಡ್ಕೊತಾರೆ. ಸೊ ಇದು ಖಂಡಿತವಾಗೂ ಸರಿ ಇಲ್ಲ. ಮುಖ್ಯಮಂತ್ರಿಗಳು
ಅವ್ರಿಗೆ ಅಂಥವ್ರಿಗೆ ದಯವಿಟ್ಟು ನೀವು ಮಂತ್ರಿ ಸ್ಥಾನವನ್ನು ಕೊಡಬೇಡ್ರಿ. ಕೊಟ್ಟರೆ ಅಂತಂದರೆ 1 ತಿಂಗಳು ಮಂತ್ರಿ ಸ್ಥಾನದಲ್ಲಿ ಇರೋಕ್ಕಾಗೋದಿಲ್ಲ. ಯಾಕಂದರೆ ಬೈಯಕ್ಕೆ ಶುರು ಮಾಡ್ತಾನೆ, ಇಡೀ ಸರ್ಕಾರಕ್ಕೆ ಮುಜುಗರ ಆಗ್ತದೆ. ಈಗ ಎಲ್ಲಿಟ್ಟಿದ್ರು ಅಲ್ಲಿಟ್ಟಿರೋದೇ ಒಳ್ಳೇದು. ಅಲ್ಲ, ಅದನ್ನು ಹೇಳಿದೆ, ನಾನು ಆಗಲೇ ಹೇಳಿದ್ದೀನಿ, ಅವು ಮಾತಾಡಬಾರ್ದು ಅಂತ ಹೇಳಿದೆ. ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೂ ಅಧಿವೇಶನಕ್ಕೆ ಏನು ಸಂಬಂಧ ಐತಪ್ಪ? ಈಗ ನಮ್ಮ ತಾಯಿ, ನಮ್ಮ ಹೆಂಡತಿ ಎಲ್ಲರೂ ಇರ್ತಾರೆ, ಅವ್ರ ಮನೇಲಿ ಅವ್ರ ಪಾಡಿಗಿರ್ತಾರೆ. ನಾವು ಮಾಡೋಂಥ ತಪ್ಪು ಕೆಲಸಕ್ಕೆ ಅವ್ರು ಹೆಂಗೆ ಹೊಣೆ ಆಗ್ತಾರೆ ಅದರ ಕಡೆಗೆ? ಹಂಗೇನಾಯ್ತು ಅಂದರೆ ತಹಸೀಲ್ದಾರ್ ಮಾಡಿತ್ತಂದರೆ ಲೋಕಾಯುಕ್ತ ಕೊಡು, ಹಿಡ್ಕೊಡು. ಅದನ್ನ ಬಿಟ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡಿದ್ರೆ ನೀವೇ ಸತ್ಯ ಹರಿಶ್ಚಂದ್ರನ? ನೈಸ್ ಹಗರಣದಲ್ಲಿ ನೀನು ನನ್ನ ಜೊತೆಲಿ ಕಮಿಟಿ ಮೆಂಬರ್ ಆಗಿದ್ದೆ. ನೈಸ್ನೆಲ್ಲ ಆಚೆಗೆ ಎಳ್ಬಿಡ್ತೀನಿ, ಬಯಲಿಗೆ ಎಳ್ಬಿಡ್ತೀನಿ ಅಂತೇಳಿ ನಾವು ಸಬ್ಮಿಟ್ ಮಾಡಿದ್ದಾದಮೇಲೆ ನಿಮ್ಮದೇ ಸರ್ಕಾರ ಬಂತು. ಇವತ್ತವರೆಗೂ ಸಬ್ಮಿಟ್ ಮಾಡಿಲ್ಲ ನೀನು, ಎಲ್ಲೋಗ್ಬಿಡ್ತಾ ಅದು ಇದೆಲ್ಲ ಕೂಡ. ಇವತ್ತವರೆಗೂ ನಾನು ನೈಸ್ ವಿರುದ್ಧ ಹೋರಾಟ ಮಾಡ್ತಾನೆ ಇದ್ದೀನಿ. ನಾನು ಈ ಥರ ಎಲ್ಲಿಗೆ ಬೇಕೋ ಅಲ್ಲಿ ಬಣ್ಣ ಬದಲಾಯಿಸೋಂಥವ್ನು ಶಿವಲಿಂಗೇಗೌಡರು. ಸಂದೀಪ್ ರೆಡ್ಡಿ, ಸಮಾಜಕ್ಕೆ ಸಾಧ್ಯವಾದಷ್ಟು ಸೇವೆ ಮಾಡುವುದು ನಮ್ಮ ಕರ್ತವ್ಯ. ಎಸ್ಆರ್ ವಿಶ್ವನಾಥ್, ಇಂತಹ ಸಮಾಜ ಸೇವಾ ಕಾರ್ಯಗಳಿಗೆ ಸದಾ ಬೆಂಬಲ ನೀಡುತ್ತೇವೆ. ಒಟ್ಟಾರೆ ನಿರಾಶ್ರಿತರ ಬದುಕಿಗೆ ಸ್ವಲ್ಪವಾದರೂ ಆಸರೆ ನೀಡುವ ಪ್ರಯತ್ನವಾಗಿ ಈ ನೆರವು ಕಾರ್ಯ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ.